ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನೇ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು, ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರೆಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ 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 ಹೇಳಿ ಅದು ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನ್ ಸರ್? ಅದು ಯಾವುದೂ ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ, ಅಷ್ಟೇ ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಪದೇ ಅದನ್ನ ರಾಜ್ಯದ ಜನರಿಗೆ ಹೇಳ ಪ್ರತಿ ಎಲೆಕ್ಷನ್ ಹೇಳ್ತಾರ. ಅದು ಈಗಿಂದ ಅಲ್ಲ, ಅದು 20 ವರ್ಷದಿಂದ ಹೇಳ್ತಾರ, ಹೊಸದೇನಲ್ಲ ಅದು. ಪ್ರತಿ ಎಲೆಕ್ಷನ್ನಾಗ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ, ಅದು ಅದೇ ಹೊಸದಲ್ಲ. ಸರ್ ಆಮೇಲೆ ಇದಕ್ಕೆ ಖರ್ಚು ಮಾಡಿದ್ರು ಸರ್. ಈ ಖರ್ಚಿನಲ್ಲಿ ಹುಕ್ಕೇರಿಲೆಲ್ಲ ಹೊಸ ಟಿಸಿ ಹೊಸ ಕ್ರಮ ಬಂದಿದ್ದು ಈ ಸಹಕಾರ ಸಂಘ ಎಲೆಕ್ಷನ್ ಹೊಸ ಟಿಸಿ ಹೊಸ ಕ್ರಮ ಬರ್ತಿದ್ದು ಅಂತ ಅಲ್ಲ, ಅಲ್ಲಿ ಟಿ ಸಿ ಬರ್ತಿತ್ತು, ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು ಸತೀಶ್ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಸಂಬಂಧಗಳಿದ್ವು. ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ಜೊಲ್ಲೆ ಅಂತಾನೆ ಈಗ ರೊಟ್ಟಿ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ಹಾಗೇನಿಲ್ಲ. ಅದು ಒಂದು ಸಾರಿ ನೋಡಿ, ಒಂದು ಆ ಕಡೆ ಅವ್ರು ಕೊಡ್ತಾರ, ಒಂದು ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವ. ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ. ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರು ಬಂದ್ರು ಅಂತಿಲ್ಲ, ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ. ಈಗ ಈ ಅನಿವಾರ್ಯ ಬಂತು, ಇವ್ರ ಜೋಡಿ ಕೂಡಂತ ಅನಿವಾರ್ಯ ಬಂತು. ಆರೋಪ ಮಾಡ್ಲಿಕ್ಕೆ ಆಗೋಲ್ಲ, ಅವ್ರವ್ರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ. ಸರ್, ಈಗ ಎಲೆಕ್ಷನ್ ಮುಗಿದೋಗಿದೆ ಸರ್. ಪ್ರತಿ ಸೌಧರು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳನ್ನ ಈ ಚುನಾವಣೆ ಮುಗಿದೋಗಿದೆ. ತಾವು ಅವ್ರು ಏನ್ ಕಿವಿ ಮಾತು ಹೇಳ್ತೀರಿ ಸರ್ ಅಂತ ಸಂದರ್ಭದಲ್ಲಿ? ಯಾಕಂದ್ರೆ ಬಹಳಷ್ಟು ವೈಯಕ್ತಿಕ ವಿಚಾರಗಳನ್ನು ಕೇಳ್ತಿದ್ರು, ಬಹಳಷ್ಟು ಇದು ಮಾಡಿದ್ರು. ಅವ್ರಿಗೆ ಏನ್ ಹೇಳ್ತೀರಿ ಸರ್? ನೋಡಿ, ಅದು ಅವರ ವ್ಯಕ್ತಿಕ, ಅವರು ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದ್ಸರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ. ಅದರ ಅನುಗುಣವಾಗಿ ಮಾತಾಡಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ. ಸರ್, ಈಗ ಒಟ್ಟಾರೆ ಚುನಾವಣೆಯಲ್ಲಿ PAಗಳ ಹೆಸರು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು PAಗಳನ್ನ ನಂಬಿ ಕೆಟ್ರ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವರಲ್ಲ.